ಅದು ತಪ್ಪು ನಿರ್ದೇಶನ. ಕಾರಣ ಏನು ಅಂದರೆ ಸಾರಿಗೆ ಇಲಾಖೆ ತಕ್ಷಣ ಸ್ಪಂದಿಸುತ್ತೆ ಅಂತಷ್ಟೇ. ಸಾರಿಗೆ ಇಲಾಖೆ ತಕ್ಷಣ ಸ್ಪಂದಿಸುತ್ತೆ, ಯಾಕೆ ಆಗ ತಕ್ಷಣ ಪರಿಹಾರ ಕೊಡುತ್ತೆ. ಸಾರಿಗೆ ವಾಹನದಲ್ಲಿ ರಸ್ತೆ ಸಾರಿಗೆ ಇಲಾಖೆ ತಮಗೆ ಗೊತ್ತಿರಂಗೆ ಮೊನ್ನೆ ಕೂಡ ಅಪಘಾತ ಆಯಿತು, ಮೊನ್ನೆ ಸ್ಕೂಲ್ ಗಾಡಿ ಬೆಳಗಾಂನಲ್ಲಿ ಅಪಘಾತ ಆಯಿತು. ಅದು ಇಂಥ ಗಾಡಿನೇ ಅಪಘಾತ ಅನ್ನೋದಿಲ್ಲ. ಇವ್ರು ಏನು ಮಾಡ್ತಾರೆ ಅಂದರೆ ಒಂದೇ ಸಾರಿ ಯಾವುದೇ ಬಸ್ಸು ಆಯಿತು ಅಂದರೆ ಸರ್ಕಾರಿ ವಾಹನಗಳಲ್ಲಿ ಅಪಘಾತ ಆಗಲ್ಲ, ಖಾಸಗಿ ಮಾಲೀಕರಲ್ಲಿ ಅಪಘಾತ ಆಗುತ್ತೆ ಅಂಥದ್ದು ಒಂಥರ ಅನುಮಾನ. ಅದು ಯಾಕೆಂದರೆ ಇವರೊಂದು ಬೇರೆ ಕಡೆ ಹೋಗೋದಕ್ಕೆ ಇದು ಸಾರಿಗೆ ಇಲಾಖೆಯಲ್ಲಿ ರಸ್ತೆ ಸಾರಿಗೆನಲ್ಲಿ ಹೋಗಬೇಕು, ಖಾಸಗಿ ಬಸ್ನಲ್ಲಿ ಹೋಗಬಾರ್ದು ಅಂತ ಇವ್ರು ಎಚ್ಚರಿಕೆ ಕೊಡ್ತಾರೆ. ನಮ್ಮಲ್ಲೂ ಕೂಡ ಇದೆ. ತಕ್ಷಣ ಪರಿಹಾರ ಕೊಡೋಕ್ಕಾಗಲ್ಲ. ನಾವು ನಮಗೆ ವಾಹನ ವಿಮೆ ಇದೆ. ಆ ವಾಹನ ವಿಮೆನಲ್ಲಿ ಪೂರ್ತಿಯಾಗಿ ನಾವು ಪ್ರತಿಯೊಂದು ಪ್ರಯಾಣಿಕರಿಗೂ ಮಾಡಿಸಿರ್ತೀವಿ. ಆ ಪ್ರಯಾಣಿಕರ ವಿಮೆ ನಲ್ಲಿ ಇವ್ರು ಒಂದು ಸ್ವಲ್ಪ ತಡವಾಗಿ ಬರ್ಬೋದು ಪರಿಹಾರ. ಅದೇ ಸರ್ಕಾರ ತಕ್ಷಣ ಓಕೆ ಸರ್, ವಾಪಸ್ ಬರ್ತೀನಿ. ದುರಂತದ ಬಳಿಕ ನಾಪತ್ತೆಯಾಗಿದ್ದ ಭಟ್ಕಳ ಮೂಲದ ರಶ್ಮಿ ಸೇಫ್ ಅಂತೆ. ಎಕ್ಸಾಕ್ಟ್ಲಿ ಇದು ಪ್ರಾರ್ಥನೆ ಇತ್ತು ನಮ್ದು. ಸೇಫ್ ಆಗಿದ್ದಾರೆ, ಪ್ರಾಣಾಪಾಯದಿಂದ ಪಾರಾಗಿದ್ದಾರಂತೆ ರಶ್ಮಿ. ಸ್ನೇಹಿತರ ಜೊತೆಗೆ ಗೋಕರ್ಣಕ್ಕೆ ಹೋಗ್ತಾ ಇದ್ರು. ರಶ್ಮಿ ಸಂಪರ್ಕಕ್ಕೆ ಸಿಕ್ಕಿಲ್ಲ ಅಂತ ಕುಟುಂಬಸ್ಥರು ಆತಂಕಗೊಂಡಿದ್ರು. ಮಾಧ್ಯಮಗಳಲ್ಲಿ ವರದಿ ನೋಡಿ ಸಂಬಂಧಿಕರಿಗೆ ಮಾಹಿತಿ ಕೊಟ್ಟಿದ್ದಾರಂತೆ ರಶ್ಮಿ. ನಾನು ಸೇಫ್ ಆಗಿದ್ದೀನಿ, ಡೋಂಟ್ ವರಿ ಅಂತ ಕುಟುಂಬಸ್ಥರಿಗೆ ರಶ್ಮಿ ಅವರೇ ಮಾಹಿತಿ ಕೊಟ್ಟಿದ್ದಾರೆ. ರಶ್ಮಿ ಸೇಫ್ ಆಗಿರುವ ಮಾಹಿತಿಯಿಂದ ಫ್ಯಾಮಿಲಿ ಈಗ ನಿಟ್ಟುಸಿರು ಬಿಟ್ಟಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ದುರಂತದ ಬಳಿಕ ನಾಪತ್ತೆಯಾಗಿದ್ರು ಭಟ್ಕಳ ಮೂಲದ ರಶ್ಮಿ, ಬಟ್ ಸೇಫ್ ಆಗಿದ್ದೀನಿ, ಡೋಂಟ್ ವರಿ, ನಾನು ಆರಾಮಾಗಿದ್ದೀನಿ ಅಂತ ರಶ್ಮಿ ಮಹಾಲೆ ಕುಟುಂಬಸ್ಥರಿಗೆ ಕರೆ ಮಾಡಿ ಮಾಹಿತಿ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಕ್ರಿಸ್ಮಸ್ ಹಾಲಿಡೇ ಕಾರಣದಿಂದ ಮ್ಯಾನೇಜರ್ಗೆ ಒತ್ತಾಯ ಮಾಡಿ ರಜಾ ಬೇಕೇ ಬೇಕು ಸರ್, ಟ್ರಿಪ್ ಹೋಗ್ತಾ ಇದ್ದೀವಿ ಅಂತೆಲ್ಲ ಹೇಳ್ಕೊಂಡು ರಜಾ ತಗೊಂಡು ಸ್ನೇಹಿತರ ಜೊತೆಗೆ ಟ್ರಿಪ್ ಪ್ಲಾನ್ ಮಾಡಿದ ರಶ್ಮಿ ಈ ಕ್ಷಣಕ್ಕೂ ಸಂಪರ್ಕಕ್ಕೆ ಸಿಕ್ಕಿಲ್ಲ ಅಂತ ಕುಟುಂಬಸ್ಥರು ಆತಂಕಗೊಂಡಿದ್ರು. ಬಟ್ ಈಗ ಸಿಗ್ತಾ ಇರುವಂತಹ ಮಾಹಿತಿ ಪ್ರಕಾರ ರಶ್ಮಿ ಮಹಾಲೆ ಸೇಫ್ ಆಗಿದ್ದಾರೆ. ಕುಟುಂಬಸ್ಥರಿಗೆ ಅವರೇ ಫೋನ್ ಕರೆಯ ಮೂಲಕ ಮಾಹಿತಿ ಕೊಟ್ಟಿದ್ದಾರಂತೆ, ನಾನು ಸೇಫ್ ಆಗಿದ್ದೀನಿ, ಆರಾಮಾಗಿದ್ದೀನಿ ಅಂತ. ನಮ್ಮ ವಿಶ್ ಕೂಡ ಅಷ್ಟೇ, ಯಾರೆಲ್ಲ ಕಾಣೆಯಾಗಿದ್ದಾರೆ ಅಂತ ಹೇಳ್ತಾ ಇದೀವೋ, ಯಾರೆಲ್ಲ ಚಿಕಿತ್ಸೆ ಪಡೆದುಕೊಳ್ತಿದ್ದಾರೋ ಎಲ್ಲರೂ ಕೂಡ ಪ್ರಾಣಾಪಾಯದಿಂದ ಪಾರಾಗಬೇಕು. ಪ್ರಾಣಾಪಾಯದಿಂದ ಈಗ ಪಾರಾಗಿದ್ದಾರೆ, ಬಟ್ ಚಿಕಿತ್ಸೆ ಪಡ್ಕೊಂಡು ಆದಷ್ಟು ಬೇಗ ಗುಣಮುಖರಾಗಬೇಕು ಅನ್ನೋದಷ್ಟೇ ನಮ್ಮ ಆಶಯ. ಈಗ ಒಂದು ಸಮಾಧಾನಕರ ವಿಚಾರ ಅಂತ ಅಂದ್ರೆ ಅದು ರಶ್ಮಿ ಕೂಡ ಸೇಫ್ ಆಗಿದ್ದಾರೆ, ಕುಟುಂಬಸ್ಥರ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಅನ್ನೋದು ಸದ್ಯ ಸಮಾಧಾನ ತರಿಸ್ತಾ ಇರುವಂತ ಸುದ್ದಿ. ಸಿದ್ದರಾಮಯ್ಯ ಸರ್ ತಾವು ಮಾತಾಡ್ತಾ ಇದ್ರಿ, ಹೇಳಿ ಸರ್. ರಸ್ತೆ ಸಾರಿಗೆ ಇಲಾಖೆಯಲ್ಲಿ ಏನು ಅಂದ್ರೆ ಅವ್ರದೇ ವಿಮೆ ಇದೆ, ವಾಹನ ವಿಮೆ ಅವ್ರದೇ ಪ್ರತ್ಯೇಕ. ನಾವು ಬೇರೆ ವಾಹನಗಳಲ್ಲಿ ನಾವು ಬೇರೆ ಕಡೆ ಪ್ರೈವೇಟ್ನಲ್ಲಾಗಲಿ ನ್ಯೂ ಇಂಡಿಯಾ ಇಂಟರ್ನೆಟ್ ಪ್ರೈವೇಟ್ ವಾಹನ ವಿಮೆಗಳಿರುತ್ತೆ. ಅದೇನು ಒಂದು ತಕ್ಷಣ ಪರಿಹಾರ ಇಲ್ಲದೆ ಇದ್ರು ಕೂಡ ಅವರು ತಕ್ಷಣ ಹಾಕ್ಬೇಕಾದ್ರೆ ಒಂದು 6 ತಿಂಗಳಾಗ್ಬೋದು, 1 ವರ್ಷ ಆಗ್ಬೋದು. ವಿಮೆ ಮೇಲೆ ಏನು ಒಬ್ಬ ಸಾವಿನ ಎಷ್ಟಿದಾಗುತ್ತೆ, ಅವನು ಎಷ್ಟು ವಯಸ್ಸಿದೆ ಅಂತ ಆಂತರಿಕವಾಗಿ ಹೇಳ್ತದೆ. ಇದರಲ್ಲಿ ಏನಾಗುತ್ತೆ, ಸಾರಿಗೆ ಇಲಾಖೆಯಲ್ಲಿ ತಕ್ಷಣ ಪರಿಹಾರ ಕೊಟ್ಟರು ಕೂಡ ಅಲ್ಲೂ ಕೂಡ ಅಲಿಬೇಕು, ಕೋರ್ಟ್ಗೆ ಹೋಗಲೇಬೇಕು. ತಕ್ಷಣ ಅವರು ಸಾರಿಗೆ ಇಲಾಖೆಯಲ್ಲಿ ಕೊಡಲ್ಲ. ತಕ್ಷಣ ಈ ಪರಿಹಾರ ಧನ ಎರಡು ಒಂದೇ. ಇದು ತಕ್ಷಣ ಒಂದು 2 ಲಕ್ಷ 3 ಲಕ್ಷ ಕೊಡ್ತಾರೆ ಮುಖ್ಯಮಂತ್ರಿಗಳು. ಈ ಪರಿಹಾರ ನಿಧಿನ ನಮ್ಮದಿಂದ ಕೊಡ್ತೀವಿ ಅಂತಾರೆ. ನಮ್ಮ ಸಾರಿಗೆ ಸಚಿವರು ಕೂಡ ಅದನ್ನು ಪರಿಹಾರ ಏನು ಕೊಡಬೇಕು ಕೊಡ್ತಾರೆ. ಅದಕ್ಕೆ ಒಂದು ಫಂಡ್ ಅಂತಿದೆ, ಆ ಫಂಡಲ್ಲಿ ಅವ್ರು ತೆಗೆದು ಕೊಡ್ತಾರೆ. ಈಗ ಈ ಅಪಘಾತಗಳು, ಬೆಂಕಿ ಎತ್ಕೊಳ್ಳೋ ಅಪಘಾತ, ಎದುರುಗಡೆ ಬರ್ತಾ ಇರ್ತಕ್ಕಂಥ ವಾಹನಗಳದು ಈ ಡಿಕ್ಕಿ ಹೊಡೆದ ಪರಿಹಾರಕ್ಕೆ ಈಗ ಸುಮಾರು ಉತ್ತರ ಪ್ರದೇಶದಲ್ಲಿ ಒಂದಾಯಿತು 4 ತಿಂಗಳಲ್ಲಿ. ಅದಾದಮೇಲೆ ಇಲ್ಲಿ ಆಂಧ್ರದಲ್ಲಿ, ತೆಲಂಗಾಣದಲ್ಲಿ ಆಯಿತು. ಆ ದಿನದಿಂದ ನಮ್ಮ ಸಾರಿಗೆ ಸಚಿವರು, ಸಾರಿಗೆ ಇಲಾಖೆಗಳು ತಕ್ಷಣ ಪ್ರತಿಯೊಂದು ವಾಹನವನ್ನು ಪರಿಶೀಲನೆ ಮಾಡಿ ಯಾವ ರೀತಿ ಏನಾಗಬೇಕು ಮುಂಜಾಗ್ರತೆ ವಹಿಸಿದೆ. ಕರೆಕ್ಟ್. ಇದರಲ್ಲಿ ಯಾವುದೇ ಇದಿಲ್ಲ. ಏನು ಆಕಸ್ಮಿಕವಾದ ಅಪಘಾತ ಬೇಕು ಅಂತ ಯಾರು ಮಾಡಿಲ್ಲ. ಆ ಪ್ರಯಾಣಿಕರು ಬರ್ತಾ ಇದ್ರು, ನಮ್ಮ ಮನೆಗೆ ಸೇರ್ತೀವಿ ಅನ್ನೋ ಲೆಕ್ಕಾಚಾರ ರಾತ್ರಿ ಬಂದಿರ್ತಾರೆ. ಹೌದು. ಯಾವುದು ಈಗ ಮತ್ತೊಂದು ಪ್ರಶ್ನೆ ಕೇಳಿದೆ, ಯಾರು ಸಹಾಯಕರು ಮತ್ತು ಚಾಲಕರು ಎಚ್ಚರದಿಂದ ಇದ್ದರೆ ಏನು ಅನಾಹುತ ತಪ್ಪಿಸಬಹುದು ಅಂತ ಇದೊಂದು ಕಾರಣ. ಯಾವ ರೀತಿ ಅವ್ರು ಎಚ್ಚರ ಇಲ್ಲದೆ ಇದ್ರೆ, ಸಹಾಯಕ ಎಚ್ಚರ ಇಲ್ಲದೆ ಇದ್ರೆ ತಕ್ಷಣ ಅಪಘಾತ ಆದ ತಕ್ಷಣ ಯಾವ ಅವನು ಗಡಿಬಿಡಿ ಎಲ್ಲಿ ಹೋಗ್ಬೇಕು, ಏನ್ ಕತೆ, ನಾನು ಏನ್ ಮಾಡ್ಲಿ, ಆ ರೀತಿ ಇರುತ್ತೆ. ಆಮೇಲೆ ಪ್ರಯಾಣಿಕರು ತಮ್ಮ ತುಂಬಿರ್ತಕ್ಕಂಥ ಸಮಯದಲ್ಲಿ ನಾನು ಬದುಕಬೇಕು, ಅವ್ರು ಏನೇ ಎಷ್ಟೇ ವಸ್ತುಗಳಿರಲಿ ನಾನು ಬದುಕಬೇಕು ಅಂದ್ಬಿಟ್ಟು ಒಡೆದಿ ಎಗರಿ ಅವರು ಹೊರಗಡೆ ಬರ್ತಾರೆ. ಆ ಸಮಯದಲ್ಲೂ ಸಾವು ಸಂಭವಿಸುತ್ತೆ. ಆದರೆ ಇಲ್ಲಿ ನಮ್ಮ ಚಾಲಕ ಮತ್ತು ಸಹಾಯಕರದು ಒಂದು ಮೇರೆಗೆ ಎಷ್ಟೋ ಜನ ಉಳಿದಿದ್ದಾರೆ ಅಂತ ನಾನು ಈ ಸಮಯದಲ್ಲಿ ಹೇಳ್ತೀನಿ. ಅದೇ ನೋವು ನಮಗೆ, ಯಾರ ಮನೆಯವರು ಪಾಪ ಕಾಯ್ತಾ ಇರ್ತಾರೆ, ಮನೇಲಿ ನನ್ನ ಗಂಡ ಹೋಗಿದ್ದಾನೆ, ನನ್ನ ಮಗ ಹೋಗಿದ್ದಾನೆ, ನಮ್ಮ ತಾಯಿ ಹೋಗಿದ್ದಾರೆ, ಬರ್ತಾರೆ ಅನ್ನೋದು ಕಾಯ್ತಾರೆ. ಇದು ಒಂದು ದುಃಖವಾದ ಇದು ಪ್ರಸಂಗ. ಈ ಡ್ರೈವರು ಲಾರಿ
ಏನು ಈಗ ಪ್ರತಿಯೊಂದು ಕೂಡ ಅಜಾಗರೂಕತೆ ಓಡ್ತಾ ಇರ್ತಕ್ಕಂಥ ಸಮಯದಲ್ಲಿ ನಮ್ಮ ಸಾರಿಗೆ ಎಲ್ಲ ಪ್ರತಿಯೊಂದು ಜಾಗದಲ್ಲೂ ಇದೆ. ಆದರೆ ಇದು ಹೋಗೋವಂಥ ದುರಂತದಲ್ಲಿ ಅವ್ನು ಹೋಗೋ ಸ್ಪೀಡ್ನಲ್ಲಿ ಗೊತ್ತಿಲ್ಲದೆ ಒಂದು ಬಲಗಡೆ ಸೆಂಟ್ರಿಗೆ ಹೊಡೆದ ತಕ್ಷಣ ಅದು ಹಂಪೆಗರಿ ಹೋಗುತ್ತೆ. ಸಿದ್ದರಾಮಯ್ಯ ಸರ್, ಈಗ ಒಬ್ರು ಯಾರೋ ಕಮೆಂಟ್ ಹಾಕ್ತಾ ಇದ್ರು, ನಾನು ಗಮನಿಸ್ತಾ ಇದೆಯಾ, ಹೈವೇ ಅಲ್ಲಿ ನಿಮಗೆ ಲಾರಿ ಕಂಟೈನರ್ಗಳು ಸಂಚಾರ ಮಾಡೋದಕ್ಕೆ ಒಂದಷ್ಟು ನಿಯಮಗಳು, ಕಠಿಣ ನಿಯಮಗಳನ್ನ ತರಬೇಕು ಅಂತ. ಹೈವೇಲಿ ಏಕಮುಖವಾಗಿ ಸಂಚಾರ ಮಾಡ್ಬೇಕಂದ್ರೂ ಕೂಡ ಹೆಂಗೆ ಯದ್ವಾತದ್ವಾಗಿ ಓಡಿಸ್ತಾರೆ ಅಂದ್ರೆ, ನೀವು ಹೈವೇಗೆ ಎಂಟ್ರಿ ಆದಾಗ ಗೊತ್ತಾಗುತ್ತೆ, ಅದು ರಾತ್ರಿ ಹೊತ್ತಲ್ಲಿ. ಕೆಲವರು ಡ್ರಿಂಕ್ ಮಾಡಿ ಓಡಿಸ್ತಾರೆ, ಪರಿಶೀಲನೆ ಮಾಡಕ್ಕೆ ಯಾರಿರಲ್ಲ. ಕೆಲವರು ಓವರ್ ಸ್ಪೀಡಲ್ಲಿ ಹೋಗ್ತಿರ್ತಾರೆ, ನೋಡಕ್ಕೆ ಯಾರಿರಲ್ಲ. ಕೆಲ ಬಸ್ಗಳಿಗೆ, ಬೇರೆ ವಾಹನಗಳಿಗೆ ಸೈಟೇ ಕೊಡಲ್ಲ ಕಂಟೈನರ್ ಲಾರಿ ಚಾಲಕರು, ಅಷ್ಟರ ಮಟ್ಟಿಗೆ ನಿರ್ಲಕ್ಷ್ಯ ತೋರ್ತಾರೆ ಅಂತ. ಅದು ತಪ್ಪು ನಿರ್ದೇಶನ. ತಾವು ಹೈವೇನಲ್ಲಿ ನೋಡಿರ್ಬೋದು, ಆ ರಸ್ತೆನಲ್ಲಿ 3 ಕಡೆ ಆಗಿರ್ತಾರೆ. ಒಂದು ಇಂತಹ ಕಡೆ ಗೂಡ್ಸ್